ಸ್ಪರ್ಧೆ ಮಾಡೋದು ಮೊನ್ನೆ TIPMC ನೋಡ್ಲಿಲ್ವಾ ನೀವು? ಅಲ್ಲೂ ಸಹ JDS BJP ಆಗಿ ಮಾಡಿದ್ದು, ನಾವು ಕಾಂಗ್ರೆಸ್ ಏಕಾಂಗಿಯಾಗಿ ನಾವು ಮಾಡಿದ್ವಿ. ಇವಾಗ ನಾವು TIPMC ಆಡಳಿತ ಮಂಡಳಿ ಹಿಡಿಲಿಲ್ವ ನಾವು? ಅದೇ ರೀತಿ ಇಲ್ಲೂ ಸಹ ಎಲ್ಲ ವಿಶ್ವಾಸ ಇದೆ ನಮಗೆ, ಹಿಡಿತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಪಂಚ ಗ್ಯಾರಂಟಿಗಳು ಇವತ್ತು ನುಡಿದಂತೆ ನಡೆದಿದ್ದೀವಿ. ನಾವು ಸುಳ್ಳು ಹೇಳಿಲ್ಲ. ಆ BJP 15 ಲಕ್ಷ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಗೆದ್ದು ಅಧಿಕಾರಕ್ಕೆ ಬಂದ್ಮೇಲೆ 15 ಲಕ್ಷ ಹಾಕ್ಲಿಲ್ಲ ಅವರು. ಹೇಳಿ, ನುಡಿದಂತೆ ನಡೆದಿದ್ದೀವಿ, ಮುಂದಕ್ಕೂ ನಡೀತೀವಿ. ಏನು ವೀಕ್ ಏನಿಲ್ಲ ಸರೋಗ್ತದೆಲ್ಲ. ನಮ್ ಗ್ಯಾರಂಟಿ ಬಂದಿದೆಯಲ್ಲ, ಈಗ ಜನ ಪುಷ್ ಮಾಡ್ತಾರೆ. ವೀಕ್ ಇದ್ರೆ 5-5 ಜನ ಆಕಾಂಕ್ಷಿಗಳು ಎಲ್ಲಿ ಬರ್ತಿದ್ರು? ಒಂದೊಂದು ವಾರ್ಡ್ 5-5 ಜನ 6-6 ಜನ ಕೊಟ್ಟವ್ರೆ. ಅಲ್ಲ, ವೀಕ್ ಐತಿ ಅಂತ ಹೇಳಿ ಹಿಂದೆ ಈಗ ಲೋಕಸಭೆ ಮತ್ತೆ ವಿಧಾನಸಭೆಗೆ ಏನು ಹಿಂದಕ್ಕೆ ಹೋಗಿಲ್ಲಲ್ಲ, ಅವೇನ್ ಕಡಿಮೆ ಆಗಿಲ್ಲಲ್ಲ. ಅಲ್ಲ 10-20 ಎಲ್ಲಾ ಕಡೆನೂ ವ್ಯತ್ಯಾಸ ಆಗ್ಬೋದು, ಅಥವಾ ಒಂದು ವಾರ್ಡ್ನಾಗ ಒಂದು 50 ವ್ಯತ್ಯಾಸ ಆಗ್ಬೋದು, ಒಂದು ವಾರ್ಡ್ನಾಗ ಒಂದು 50-100 ಇರ್ಬೋದು. ಈಗ ಲೋಕಸಭೆ ಎಲೆಕ್ಷನ್ ವಿಧಾನಸಭೆಗಿಂತ ಲೋಕಸಭೆ ಎಲೆಕ್ಷನ್ ತಗೊಂಡಾಗ ನಮ್ ಲೋಕಸಭೆ ಒಳಗ ಕಾಂಗ್ರೆಸ್ ಮುನ್ನಡೆ ಐತೆ. ಇಲ್ಲಿ ಈಗ ಯಳಪುರ ಇರ್ಬೋದು, ಈಗ ವರ್ಗನಹಳ್ಳಿ ಇರ್ಬೋದು, ಓಬ್ದಹಳ್ಳಿ ಇರ್ಬೋದು, ಈಗ ಆಂಜನೇಯನಹಳ್ಳಿ, ಇವೆಲ್ಲ ಹೆಚ್ಚುವರಿ ತಗೊಂಡಿದ್ವಿ ಅವ್ರಿಗಿಂತ. ವಿಶೇಷವಾಗಿ ಅವರು NDAಕ್ಕಿಂತ ಜಾಸ್ತಿನೇ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. ಆ ನಿಟ್ಟಿನಲ್ಲಿ ಜನರು ಆ ಯೋಜನೆಗಳನ್ನು ತಗೊಂಡು ಇವತ್ತು ಸಂತುಷ್ಟಿಯಾಗಿದ್ದಾರೆ. ನಾವು ಕಾಂಗ್ರೆಸ್ ಆ ಋಣವನ್ನ ತೀರಿಸ್ಬೇಕು ಅಂತ ಹೇಳಿ ಇವತ್ತು ಮತದಾರರು ಒಲವು ಇದೆ ಅಂತ ಹೇಳಿ ನನಗೆ ಭಾವಿಸ್ತದೆ. ಈಗ ನಾವಾಗಲೇ ಹಳ್ಳಿ ಕಡೆ ಹೋದಾಗ ನಾವೆಲ್ಲ ತಪ್ಪು ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿ ಅವ್ರ ಕೊರಗನ್ನ ನಾವು ನೋಡ್ತಾ ಇದ್ದೀವಿ.